ನಮಸ್ಕಾರ ಸ್ನೇಹಿತರೆ, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ CET ವಿದ್ಯಾರ್ಥಿಗಳು ಕ್ವಶನ್ ಮಾಡಿ ಕೇಳ್ತಾನೆ ಇದ್ರು. ಏನಪ್ಪ ಅಂದರೆ ಇಲ್ಲಿ ನಮಗೆ CET ರಿಸಲ್ಟ್ ಏನೋ ಬರುತ್ತೆ ಸರ್, ನಮ್ಮದು ರಿಸಲ್ಟ್ ಬಂದಾಗ ನಮ್ಮದೊಂದು 50,000 ರ್ಯಾಂಕಿಂಗ್ ಬಂದಿರುತ್ತೆ, 1,00,000 ರ್ಯಾಂಕಿಂಗ್ ಬಂದಿರುತ್ತೆ. ಈಗ 1,50,000 ಎಲ್ಲ ರ್ಯಾಂಕಿಂಗ್ ಬಂದರೆ ನಮ್ಮ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತಾ, ಸಿಕ್ಕಿದ್ರೂ ನಮಗೆ CSA ಬೇಕು, CSA ಸಿಗುತ್ತಾ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ನಮಗೆ CS ಬೇಕು, EC ಬೇಕು, ಮೈನ್ ಬ್ರಾಂಚಸ್ ಬೇಕು, AE ಆ್ಯಂಡ್ ML ಬೇಕು, ನಮಗೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ, ನಮ್ಗೆ 50,000 ರ್ಯಾಂಕ್ ಬಂದ್ಬಿಟ್ಟಿರುತ್ತೆ, 1,00,000 ರ್ಯಾಂಕ್ ಬಂದ್ಬಿಟ್ಟಿರುತ್ತೆ, ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಕೇಳ್ತಾನೆ ಇದ್ರು. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಕ್ಲಾರಿಫಿಕೇಶನ್ ಆದ್ರೆ ಕೊಟ್ಬಿಡ್ತೀನಿ. ಮುಂದಿನ ವಿಡಿಯೋಸಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ರ್ಯಾಂಕ್ದು, ಓಕೆನಾ. ಈ ವಿಡಿಯೋದಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಸಿಗಲ್ವಾ, ನಿಮ್ಗೆ CS ಸಿಗುತ್ತಾ ಇಲ್ವಾ, ನಿಮ್ಮ ರ್ಯಾಂಕಿಂಗ್ಗೆ ಏನಾಗುತ್ತೆ ಏನು ಅನ್ನುವಂಥದ್ದೆಲ್ಲ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಆದರೆ ಕಾಮೆಂಟ್ ಮಾಡ್ತಿದ್ದೀರಾ, ಆದರೆ ಇಲ್ಲಿ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಪ್ರೋತ್ಸಾಹ ಆದರೆ ಕೊಡ್ತಿಲ್ಲ ಸ್ನೇಹಿತರೆ. ಆದಷ್ಟು ನಮಗೊಂದು ಪ್ರೋತ್ಸಾಹ ಆದರೆ ಕೊಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ಏನಪ್ಪ ಅಂದರೆ ಇಲ್ಲಿ 50,000 ರ್ಯಾಂಕಿಂಗ್ ಬಂದಿರುತ್ತೆ, 1,00,000 ರ್ಯಾಂಕಿಂಗ್ ಬಂದಿರುತ್ತೆ, 1,20,000 ಬಂದಿರುತ್ತೆ, 1,30,000 ಬಂದಿರುತ್ತೆ. ಇಷ್ಟು ರ್ಯಾಂಕಿಂಗ್ ಬಂದಿದ್ರು ನಮಗೆ ಕಾಲೇಜ್ಗಳಲ್ಲಿ ಸೀಟ್ ಸಿಗ್ಬಿಡುತ್ತಾ ಅಂತ ನೀವು ಕೇಳೋದಾದರೆ, ಸ್ನೇಹಿತರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ 100% ನಿಮಗೆ ಸೀಟ್ ಸಿಗುತ್ತೆ. ನಿಮ್ಮ ರ್ಯಾಂಕಿಂಗ್ ಎಷ್ಟೇ ಇರಲಿ ಸೀಟ್ ಸಿಗುತ್ತೆ. ಆದರೆ ಇದರಲ್ಲಿ ಒಂದು ಕಂಡೀಷನ್ ಏನಿದೆ ಅಂದರೆ, ನಿಮಗೆ ಟಾಪ್ ಕಾಲೇಜಲ್ಲೇ ಸೀಟ್ ಬೇಕು ಅಂದರೆ ನಿಮಗೆ ಟಾಪ್ ಕಾಲೇಜಲ್ಲೇ ಸೀಟ್ ಅಂತೂ ಸಿಗಲ್ಲ ಸ್ನೇಹಿತರೆ. ಈಗ 1,00,000 ರ್ಯಾಂಕಿಂಗ್ ಬಂದುಬಿಟ್ಟು ನಮಗೆ ಟಾಪ್ 1 ಕಾಲೇಜಲ್ಲೇ ಸೀಟ್ ಬೇಕು, ಟಾಪ್ 2nd ಕಾಲೇಜಲ್ಲೇ ಸೀಟ್ ಬೇಕು ಅಂದರೆ ಸಿಗಲ್ಲ. ಆದರೆ ನಮ್ಮ ಕಾಲೇಜು ಟಾಪ್ ಇಲ್ಲ ಅಂದರೂ ಪರವಾಗಿಲ್ಲ, ನಮಗೆ CS ಸಿಕ್ಕಿದ್ರೆ ಸಾಕು, ಯಾವುದೋ ಒಂದು ಕಾಲೇಜಲ್ಲಿ EC ಸಿಕ್ಕಿದ್ರೆ ಸಾಕು, A ಆ್ಯಂಡ್ ML ಸಿಕ್ಕಿದ್ರೆ ಸಾಕು ಅಂತ ವಿದ್ಯಾರ್ಥಿಗಳು ಯಾರು ವೆಯ್ಟ್ ಮಾಡ್ತಿರ್ತೀರೋ, ನಿಮಗೆ 100% ನಿಮ್ಮ ರ್ಯಾಂಕಿಂಗ್ ಎಷ್ಟೇ ಇರಲಿ, ಯಾವುದೋ ಒಂದು ಕಾಲೇಜಲ್ಲಿ ಸಿಕ್ಕಿದ್ರೆ ಪರವಾಗಿಲ್ಲ ಅನ್ನೋದಾದರೆ ನಿಮ್ಗೆ 100% ಸೀಟ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಇನ್ನು ಕೆಲವರು ನಮ್ಮದು ರ್ಯಾಂಕಿಂಗು ಒಂದು 30,000 40,000 ಬರುತ್ತೆ, ಟಾಪ್ ಕಾಲೇಜಲ್ಲೇ ನಮಗೆ ಯಾವ ಬ್ರ್ಯಾಂಚ್ ಸಿಕ್ಕಿದ್ರೂ ಪರವಾಗಿಲ್ಲ, ನಮಗೆ CSA ಬೇಕು ಅನ್ನುವಂಥದ್ದು ಏನಿಲ್ಲ, ಯಾವ ಬ್ರ್ಯಾಂಚ್ ಸಿಕ್ಕಿದ್ರೂ ಪರವಾಗಿಲ್ಲ ಅಂತ ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಏನಾದರೂ ಇದೆ ಅಂದರೆ ಅಂತ ಅವ್ರಿಗೆ ಟಾಪ್ ಕಾಲೇಜಲ್ಲೇ ಸೀಟ್ ಸಿಗುತ್ತೆ. ಸ್ವಲ್ಪ ರ್ಯಾಂಕಿಂಗ್ 30,000 40,000 50,000 60,000 ಈ ರೀತಿ ರ್ಯಾಂಕಿಂಗ್ ಇದ್ರೂ ನಿಮಗೆ 100% ಸೀಟ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಒಂದೇನೆಂದರೆ, ನಿಮಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗಳಾದರೂ ಪರವಾಗಿಲ್ಲ ಅನ್ನೋದಾದರೆ 1ನೇ ರ್ಯಾಂಕಿಂದ ಹಿಡಿದು ಲಾಸ್ಟ್ನೇ ರ್ಯಾಂಕ್ವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಪ್ರತಿ ವರ್ಷ ಕೆಲವೊಂದು ಸೀಟ್ಗಳು ಕೂಡ ಉಳಿತಿತ್ತು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲೆಲ್ಲ. 100% ನಿಮ್ಮೆಲ್ಲರಿಗೂ ಸೀಟ್ ಸಿಗುತ್ತೆ. ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನಿಮ್ದು 50,000 ರ್ಯಾಂಕಿಂಗ್ ಬರಲಿ, 1,00,000 ರ್ಯಾಂಕಿಂಗ್ ಬರಲಿ, 1,50,000 ರ್ಯಾಂಕಿಂಗ್ ಬರಲಿ, ನಿಮಗೆ 100% ಸೀಟ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಎಲ್ಲ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಕೂಡ ನಿಮಗೂ ಸಿಗುತ್ತೆ, ಓಕೆನಾ. ಈ CET ರ್ಯಾಂಕಿಂಗಿಂದ ನಿಮಗೆ ಪ್ರಾಬ್ಲಮ್ ಆಗಲ್ಲ. 100% ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಕೂಡ, ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಬೆನಿಫಿಟ್ಸು, ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಬೆನಿಫಿಟ್ಸು, ಪ್ರತಿಯೊಂದು ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ನೀವು ಸಾಕಷ್ಟು ಜನ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ. ನಾವು ಕೌನ್ಸ್ಲಿಂಗ್ ಪ್ರೊಸೆಸ್ವರೆಗೂ ವೆಯ್ಟ್ ಮಾಡ್ತೀವಿ, ಫಸ್ಟಿಂದ ಲಾಸ್ಟ್ವರೆಗೂ ವೆಯ್ಟ್ ಮಾಡ್ಕೊಂಡಿರ್ತೀವಿ. ಮತ್ತು ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಮತ್ತೋಗಿ ನಾವು ನಾರ್ಮಲ್ ಡಿಗ್ರಿಗೆಲ್ಲ ಹೋಗಿ ಜಾಯ್ನ್ ಆಗಬೇಕಾಗುತ್ತೆ ಅಂತ ವಿದ್ಯಾರ್ಥಿಗಳು ಭಯ ಪಡ್ತಿದ್ರು. ಆ ರೀತಿಯಾಗಿ ಏನು ಭಯ ಪಡಬೇಡಿ, ನಿಮ್ದು ಎಷ್ಟೇ ರ್ಯಾಂಕಿಂಗ್ ಇದ್ರೂ ಸಿಗುತ್ತೆ. ಆದರೆ ರ್ಯಾಂಕಿಂಗ್ ಯಾರು ಚೆನ್ನಾಗಿರುತ್ತೋ ಅಂಥವ್ರಿಗೆ ಟಾಪ್ ಕಾಲೇಜಸಲ್ಲಿ ಸಿಗುತ್ತೆ. ರ್ಯಾಂಕಿಂಗ್ ಕಡಿಮೆ ಇದ್ದರೆ ನಿಮಗೆ ಸ್ವಲ್ಪ ಮಿಡ್ಲ್ ರೇಂಜಲ್ಲಿರುವಂತಹ ಕಾಲೇಜಲ್ಲೋ, ಸ್ವಲ್ಪ ಲೋ ರೇಂಜಲ್ಲಿರುವಂತಹ ಕಾಲೇಜಲ್ಲೋ ಸಿಗುತ್ತೆ. ಈಗ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಸ್ಕಿಲ್ಸ್ ಇಂಪಾರ್ಟೆಂಟ್ ಅಷ್ಟೇ. ಸ್ಕಿಲ್ಸ್ ಇದ್ದರೆ ಸಾಕು, ನೀವು ಯಾವ ಕಾಲೇಜಲ್ಲಾದರೂ ಓದಿರ್ರಿ, ಸ್ಕಿಲ್ಸ್ ಇದ್ದರೆ ಸಾಕು. ಟಾಪ್ ಕಾಲೇಜಸಲ್ಲಿ ಸ್ವಲ್ಪ ಪ್ಲೇಸ್ಮೆಂಟ್ ಜಾಸ್ತಿ ಬರುತ್ತೆ, ಅದೊಂದು ಅಡ್ವಾಂಟೇಜ್ ಆದರೆ ಇರುತ್ತೆ ಸ್ನೇಹಿತರೆ. ನಿಮ್ಗಿನ್ನೂ ಏನೇ ಡೌಟ್ಸ್ ಇರಲಿ, ಇದೇ ರೀತಿ ವಿದ್ಯಾರ್ಥಿಗಳು ನೀವು ಹೊಸ ಪ್ರಶ್ನೆಗಳು ಕೇಳ್ತಿದ್ರೆ, ವಿದ್ಯಾರ್ಥಿಗಳು ನೀವು ಯಾವ ಟಾಪಿಕ್ಸ್ ಬಗ್ಗೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿರ್ತೀರೋ ಅದ್ರ ಬಗ್ಗೆನೇ ನಮ್ಮ ಚಾನಲ್ ಕಡೆಯಿಂದ ಮುಂದಿನ ವಿಡಿಯೋ ಆದರೆ ಬರುತ್ತೆ.